ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾದ ಸಮಾಸಗಳಲ್ಲಿ ಒಂದು ವಿಧವಾಗಿರುವಂತಹ ತತ್ಪುರುಷ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಮಾಡಿ. ಫ್ರೆಂಡ್ಸ್, ಸಮಾಸ ಅಂತ ಅಂದ ತಕ್ಷಣ ಕೆಲವರಿಗೆ ಅದು ಕಷ್ಟ ಅಂತ ಅನ್ಸುತ್ತೆ ಅಲ್ವಾ? ಪರೀಕ್ಷೆಯಲ್ಲಿ ಸಮಾಸದ ಒಂದು ಪ್ರಶ್ನೆಗಳು ಬಂದಾಗ ಏನು ಮಾಡ್ತೀವಿ, ಅದನ್ನು ಬಿಟ್ಬಿಡ್ತೀವಿ, ಮಾರ್ಕ್ಸ್ನ ಈಸಿಯಾಗಿ ಕಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ? ಆದರೆ ಸಮಾಸ ಅನ್ನುವಂಥದ್ದು ಕಷ್ಟದ ವಿಷಯ ಅಲ್ಲ. ಅದು ಅತಿ ಸುಲಭ. ಅದು ಈಸಿಯಾಗಿ ನಾವು ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ತತ್ಪುರುಷ ಸಮಾಸದ ಬಗ್ಗೆ ನೀವು ತಿಳ್ಕೊಬೋದಾಗಿರುತ್ತೆ, ಈಸಿಯಾಗಿ ಮಾರ್ಕ್ಸ್ನ ಪಡ್ಕೋಬೋದಾಗಿರುತ್ತೆ. ಹಾಗಿದ್ರೆ ನೋಡೋಣ ತತ್ಪುರುಷ ಸಮಾಸ ಅಂದರೆ ಏನು ಅಂತ. ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಇಲ್ಲಿ ಗಮನಿಸಿ, ಎರಡು ನಾಮಪದಗಳು ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಇರುತ್ತೆ. ಈ ಎರಡೂ ಪದಗಳು ಏನಾಗಿರ್ಬೇಕು? ನಾಮಪದಗಳಾಗಿರುತ್ತೆ. ಸಮಾಸವಾದಾಗ ಅಂದ್ರೆ ಎರಡೂ ನಾಮಪದಗಳು ಸಮಾಸ ಆಗ್ಬೇಕಾದ್ರೆ ಏನಾಗುತ್ತೆ? ಈ ಉತ್ತರ ಪದ ಇದೆಯಲ್ಲ, ಈ ಉತ್ತರ ಪದದ ಅರ್ಥ ಅನ್ನುವಂಥದ್ದು ಏನಾಗಿರುತ್ತೆ? ಪ್ರಧಾನವಾಗಿರ್ಬೇಕು. ಆ ರೀತಿ ಪ್ರಧಾನ ಅಂದ್ರೆ ಇಂಪಾರ್ಟೆಂಟ್, ಮುಖ್ಯ ಅಂತ ಅರ್ಥ. ಸೊ ಪ್ರಧಾನವಾಗಿದ್ರೆ ಅಂತ ಸಮಾಸವನ್ನ ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಾಗೇನೆ ಪೂರ್ವ ಪದ ಅಂತ ಹೇಳಿದ್ನಲ್ಲ, ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು, ನೋಡಿ ಪೂರ್ವ ಪದ ಇದೆಯಲ್ಲ, ಆ ಪದದ ಕೊನೆಯ ಅಕ್ಷರ ಇದೆಯಲ್ಲ, ಅಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ. ಅದು ಸಮಾಸ ಆಗ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಲೋಪ ಆಗತ್ತೆ. ಲೋಪ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ ಸಮಾಸವನ್ನ ಹೆಸರಿಸಬಹುದು. ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಾಗ ಅದರಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದಗಳು ಏನಿದೆಯೋ ಅದರಲ್ಲಿ ಎರಡೂ ಪದಗಳು ನಾಮಪದಗಳಾಗಿದೆಯಾ ಅಂತ ನೋಡ್ಕೊಳ್ತೀರಾ. ನೋಡ್ಕೊಂಡ್ಮೇಲೆ ಪೂರ್ವ ಪದ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯದಿಂದ ಇದೆ ಅಂತ ನೋಡ್ಕೋಬೇಕು. ಆ ನಂತರ ಏನ್ ಮಾಡ್ಬೇಕು? ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ಯಾ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಸಮಾಸ ಆಗ್ಬೇಕಾದ್ರೆ ಏನಾಗಿರ್ಬೇಕು? ಅದು ವಿಭಕ್ತಿ ಪ್ರತ್ಯಯ ಲೋಪವಾಗಿರ್ಬೇಕು. ವೆರಿ ಇಂಪಾರ್ಟೆಂಟ್. ಆ ರೀತಿ ಲೋಪವಾಗಿದೆ ಅಂತ ಹೇಳಿದ್ರೆ ಅದು ಯಾವ ಸಮಾಸ ಅಂತ ಬರೀತೀರಾ? ತತ್ಪುರುಷ ಸಮಾಸ ಆಗಿರುತ್ತೆ. ಈಗಾಗಲೇ ಹೇಳ್ದಂಗೆ ಉತ್ತರ ಪದದ ಅರ್ಥ ಅಲ್ಲಿ ಪ್ರಧಾನವಾಗಿರುತ್ತೆ. ಸಮಾಸ ಪದವನ್ನ ಬಿಡಿಸಿ ಬರೆಯುವುದಕ್ಕೆ ನಾವೇನಂತ ಕರಿತೀವಿ? ವಿಗ್ರಹ ವಾಕ್ಯ ಅಂತ ಕರಿತೀವಿ. ಈಗ ನಾವು ಸಂಧಿಗಳನ್ನ ನೋಡಿದಾಗ ಏನಾಗುತ್ತೆ, ಅಲ್ಲಿ ಅದನ್ನ ನಾವು ಸಂಧಿ ಕಾರ್ಯ ಅಂತ ಕರ್ಕೊಳ್ತೀವಿ ಅಲ್ವಾ? ಸಂಧಿಯನ್ನ ಬಿಡಿಸಿ ಬರೆಯುವುದಕ್ಕೆ. ಹಾಗೆ ಇಲ್ಲಿ ತತ್ಪುರುಷ ಸಮಾಸ ಅಂತ ನಾವು ತಗೊಂಡಾಗ ಇಲ್ಲಿ ನಾವೇನಂತ ಕರಿತೀವಿ? ವಿಗ್ರಹ ವಾಕ್ಯ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಅಲ್ವಾ? ಹಾಗೇನೆ ಅಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ? ಸಂಧಿಗಳಲ್ಲಿ ಅಕ್ಷರಗಳನ್ನ ನಾವು ಮೇನ್ ಆಗಿ ತಗೊಳ್ತೀವಿ ಅಲ್ವಾ? ಆದ್ರೆ ಸಮಾಸಗಳನ್ನ ನಾವು ತಗೋಬೇಕಾದ್ರೆ ಪದ ಅನ್ನುವಂಥದ್ದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿದೆ. ಈಗ ತತ್ಪುರುಷ ಸಮಾಸವನ್ನು ಉದಾಹರಣೆ ಸಮೇತ ಈಗ ಕಲಿಯೋಣ. ಬೆಟ್ಟದಾವರೆ ಅಂತ ಇದೆ. ಹೇಗ್ ಬಿಡಿಸ್ಬರೀತೀರಾ? ಬೆಟ್ಟದ ಪ್ಲಸ್ ತಾವರೆ. ನೋಡಿ, ಬಿಡಿಸಿ ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಟ್ಟದ ಪ್ಲಸ್ ತಾವರೆ. ಇದು ಪೂರ್ವ ಪದ ಆಗಿರುತ್ತೆ, ಇದು ಉತ್ತರ ಪದ ಆಗಿರುತ್ತೆ. ಈಗ ಆಲ್ರೆಡಿ ನಾನು ಹೇಳಿದೆ ತತ್ಪುರುಷ ಸಮಾಸದ ನಿಯಮಗಳನ್ನ. ನಿಯಮ ಏನ್ ಹೇಳ್ತಾ ಇದೆ? ಪೂರ್ವ ಪದದಲ್ಲಿ ಏನಾಗಿರ್ಬೇಕು? ಕೊನೆಯ ಅಕ್ಷರ ವಿಭಕ್ತಿಯಿಂದ ಕೂಡಿರ್ಬೇಕು. ಕೂಡಿದ್ಯಾ? ದಾ ಒಳಗಡೆ ಏನಿದೆ? ಆ ಇದೆ ಅಲ್ವಾ? ಈ ರೀತಿ ಆ ಇದ್ರೆ ಇದೇನಾಗತ್ತೆ? ಷಷ್ಠಿ ವಿಭಕ್ತಿ ಆಗತ್ತೆ. ವಿಭಕ್ತಿ ಬಂತು ಈಗ ಅಲ್ವಾ? ಈಗ ತಾವರೆ, ಈ ಉತ್ತರ ಪದ ಇದೆ ಅಲ್ವಾ, ಇದ್ರ ಅರ್ಥ ಏನಾಗಿರ್ಬೇಕು? ಇಂಪಾರ್ಟೆಂಟ್ ಆಗಿರ್ಬೇಕು ಅಲ್ವಾ? ತಾವರೆ ಅದು ಬೆಟ್ಟದಲ್ಲಾದ್ರೂ ಇರ್ಲಿ, ಕೊಳದಲ್ಲಾದ್ರೂ ಇರ್ಲಿ, ಒಟ್ಟಾರೆಯಾಗಿ ತಾವರೆ ಅನ್ನುವಂಥದ್ದು ಏನಾಗಿದೆ? ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ? ಬೆಟ್ಟದಾವರೆ ಅಂತ ಇದೆ ಅಲ್ವಾ? ಬೆಟ್ಟದ ಅಂತ ಇದೆಯಲ್ಲ, ಈ ದ ಅನ್ನುವಂಥದ್ದು ಏನಾಗ್ತಾ ಇದೆ? ಇಲ್ಲಿ ಅಕ್ಷರ ಇಲ್ಲಿ ಲೋಪ ಆಗ್ತಾ ಇದೆ ಅಲ್ವಾ? ಯಾವ ರೀತಿ ಲೋಪ ಆಗ್ತಾ ಇದೆ? ಇದರಲ್ಲಿ ದ ಅನ್ನುವಂಥದ್ದು ಆ ಇದೆಯಲ್ಲ, ಅದು ಲೋಪ ಆಗ್ತಾ ಇದೆ ಇಲ್ಲಿ ಅಲ್ವಾ? ದ ಬಂದಿಲ್ಲ, ಇಲ್ಲೇನಾಗ್ತಾ ಇದೆ? ಆ ಬಂದಿದೆ ಇಲ್ಲಿ ಅಲ್ವಾ? ಸೊ ಈ ಅಕ್ಷರ ಅನ್ನುವಂಥದ್ದು ಏನಾಯ್ತು? ಇಲ್ಲಿ ಲೋಪ ಆಯ್ತು. ಈ ರೀತಿ ಲೋಪ ಆಗ್ತಾ ಇದೆ ಪೂರ್ವ ಪದ ಮತ್ತೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಸಮಾಸ ಆಗಿರುತ್ತೆ?
ಗುಡ್, ಅದು ತತ್ಪುರುಷ ಸಮಾಸ ಆಗಿರುತ್ತೆ. ಹಾಗಿದ್ರೆ ವಯೋವೃದ್ಧ ನೋಡಿ, ವಯಸ್ಸಿನಿಂದ ವೃದ್ಧ ಆಗುತ್ತೆ. ಇದು ವಯಸ್ಸಿನಿಂದ ವೃದ್ಧ. ಪೂರ್ವ ಪದದಲ್ಲಿ ಏನ್ ಬರ್ತಾ ಇದೆ ಈಗ? ವಯಸ್ಸಿನಿಂದ ಅಂತ ಇದೆ ಅಲ್ವಾ? ಇಂದ ಉಚ್ಚಾರಣೆ ಮಾಡಬೇಕು. ಉಚ್ಚಾರಣೆ ಮಾಡಿದಾಗಲೇ ನಮ್ಗೆ ಅದು ಅರ್ಥ ಆಗುವಂಥದ್ದು. ಇಂದ ಬರ್ತಾ ಇದೆ ಅಲ್ವಾ? ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಆಗಿರುತ್ತೆ ಅಲ್ವಾ? ಇಲ್ಲೇನಾಗ್ತಾ ಇದೆ? ಉತ್ತರ ಪದ ವೃದ್ಧ ಅಂತ ಇದೆ ಅಲ್ವಾ? ಅವರು ವಯಸ್ಸಿನಿಂದನಾದ್ರೂ ವೃದ್ಧ ಆಗಿರ್ಲಿ, ಮನಸ್ಸಿಂದನಾದ್ರೂ ವೃದ್ಧ ಆಗಿರ್ಲಿ, ಒಟ್ಟಾರೆಯಾಗಿ ವೃದ್ಧ ಅನ್ನುವಂತಹ ಒಂದು ಪದ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಕೂಡಿಸ್ಬೇಕಾದ್ರೆ ವಯೋವೃದ್ಧ ಆಗ್ತಾ ಇದೆ. ವಯೋವೃದ್ಧದಲ್ಲಿ ನಮ್ಗೆ ಈ ನಿಂದ ಮೀನ್ಸ್ ಇಂದ ಅನ್ನುವಂಥದ್ದು ನಮ್ಗೆ ಲೋಪ ಆಗಿದೆ ಅಲ್ವಾ? ಈ ರೀತಿ ಲೋಪ ಆಗ್ತದೆ ಅಂತ ಹೇಳಿದ್ರೆ ಅದು ಯಾವುದು? ತತ್ಪುರುಷ ಸಮಾಸ ಆಗಿದೆ. ಇನ್ನು ಅಗಲುಗನಸು ಅಂತ ಇದೆ. ಯಾವ ರೀತಿ ಬಿಡಿಸ್ತೀರಾ ಇದನ್ನ? ಹಗಲು ಪ್ಲಸ್ ಏನಾಗುತ್ತೆ? ಕನಸು ಆಗತ್ತೆ. ನೋಡಿ ಏನ್ ಬರುತ್ತೆ ಅಲ್ಲಿ? ಕನಸು ಅಲ್ವಾ? ಹಗಲು ಅನ್ಬೇಕಾದ್ರೆ ಇಲ್ಲಿ ಏನಾಗ್ತಾ ಇದೆ? ನಮ್ಗೆ ಏನ್ ಬರ್ತಾ ಇದೆ ಇಲ್ಲಿ? ಹಗಲು ಗನಸುನಲ್ಲಿ ಲೂ ಬರ್ತಾ ಇದೆ ಅಲ್ವಾ? ಲೂನಲ್ಲಿ ಏನಿದೆ? ಹೂ ಇದೆ. ಹೂ ಯಾವ್ದಕ್ಕೆ ಸೇರುತ್ತೆ ನಮ್ಗೆ? ಪ್ರಥಮ ವಿಭಕ್ತಿ ಅಲ್ವಾ? ಹೂ ಅನ್ನುವಂಥದ್ದು ವಿಭಕ್ತಿ ಬಂತು ಇಲ್ಲಿ. ಉತ್ತರ ಪದವನ್ನ ನಾವು ತಗೊಂಡಾಗ ಕನಸು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಅಲ್ವಾ? ಅದು ಹಗಲಲ್ಲಾದ್ರೂ ಬೀಳ್ಲಿ, ರಾತ್ರಿ ಆದ್ರೂ ಬೀಳ್ಲಿ, ಒಟ್ಟಾರೆಯಾಗಿ ಕನಸು ಅನ್ನುವಂಥದ್ದು ಏನಾಗ್ತಿದೆ? ಇಂಪಾರ್ಟೆಂಟ್ ಆಗ್ತಾ ಇದೆ. ಹಗಲು ಗನಸು ಆಗ್ತು ಇದು ಅಲ್ವಾ? ಕೂಡಿಸಿದಾಗ ಹಗಲು ಗನಸು ಆಯ್ತು ಅಲ್ವಾ? ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? ಹೂ ಅನ್ನುವಂಥದ್ದು ಏನಾಗ್ತಾ ಇದೆ? ಅದು ಇಲ್ಲಿ ಬಿಟ್ಟು ಹೋಗ್ತಾ ಇದೆ. ನೋಡಿ, ಹಗಲು ಗನಸು ಅನ್ಬೇಕಾದ್ರೆ ಆ ಬಂದ್ಬಿಡ್ತು ಇಲ್ಲಿ, ಅಂದ್ರೆ ಗಾ ಅನ್ನುವಂಥದ್ದು ಬಂದ್ಬಿಡ್ತು ಇಲ್ಲಿ ಅಲ್ವಾ? ಸೊ ಹಾಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ತತ್ಪುರುಷ ಸಮಾಸ ಅಂತ ನಾವಿಲ್ಲಿ ಪರಿಗಣಿಸಬಹುದಾಗಿರುತ್ತೆ. ಇನ್ನು ತಲೆನೋವು ಹೇಗ್ ಬಿಡಿಸ್ತೀರಾ? ತಲೆಯಲ್ಲಿ ಪ್ಲಸ್ ನೋವು ಆಗತ್ತೆ. ಇಲ್ಲಿ ನೋಡಿ ಏನಿದೆ ಇಲ್ಲಿ? ಎಲ್ಲಿ ಅಂದ್ರೆ ಉಚ್ಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಅಲ್ವಾ? ಅಲ್ಲಿ ಅಂತ ಬರ್ತಾ ಇದೆ ಅಲ್ಲಿ ಅಲ್ವಾ? ಅಲ್ಲಿ ಎನ್ನುವಂಥದ್ದು ಯಾವ ವಿಭಕ್ತಿ? ಸಪ್ತಮಿ ವಿಭಕ್ತಿ ಆಗಿರುತ್ತೆ. ನೋವು ಅಂತ ಇದೆ ಉತ್ತರ ಪದದಲ್ಲಿ. ಉತ್ತರ ಪದದ ಅರ್ಥವೇ ಮುಖ್ಯ ಅಲ್ವಾ? ನೋವು ಎಲ್ಲಾದ್ರೂ ಇರ್ಲಿ, ತಲೆಲಾದ್ರೂ ಇರ್ಲಿ, ಕೈಯಲ್ಲಾದ್ರೂ ಇರ್ಲಿ ಅಲ್ವಾ? ನೋವು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಅದೇ ತರನೇ ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ ನಮ್ಗೆ? ಈ ಎಲ್ಲಿ ಅಂದ್ರೆ ಅಲ್ಲಿ ಎನ್ನುವಂಥದ್ದು ಇದೆಯಲ್ಲ, ಅದು ಏನಾಗ್ತಾ ಇದೆ ನಮ್ಗೆ? ಲೋಪ ಆಗಿ ಬರ್ತಾ ಇದೆ ಅಲ್ವಾ? ಅದೇ ತರನೇ ಮಳೆಗಾಲ. ಮಳೆಗಾಲ ಯಾವ ರೀತಿ ತಗೊಳ್ತೀರಾ? ಮಳೆ ಪ್ಲಸ್ ಕಾಲ ಅಂತ ತಗೊಳ್ತೀರಾ? ಆ ರೀತಿ ಮಾಡಿದ್ರೆ ಅದೇನಾಗ್ಬಿಡುತ್ತೆ? ಸಂಧಿಗೊಟ್ಟೋಗ್ಬಿಡುತ್ತೆ ಅದು ಅಲ್ವಾ? ಇಲ್ಲಿ ನಾವು ಸಂಧಿ ಮಾಡ್ತಾ ಇಲ್ಲ, ಸಮಾಸ ಮಾಡ್ತಾ ಇದೀವಿ. ಆದ್ರಿಂದ ಏನಂತ ತಗೋಬೇಕಾಗತ್ತೆ? ಗುಡ್. ಮಳೆಯಲ್ಲಿ ಪ್ಲಸ್ ಕಾಲ ಅಂತ ನಾವಿದನ್ನ ತಗೋಬೇಕಾಗತ್ತೆ. ಇದು ಅಷ್ಟೇನೆ. ಎಲ್ಲಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಅಂತ ಆಯ್ತು. ಇದು ಸಪ್ತಮಿ ವಿಭಕ್ತಿಗೆ ಬರ್ತಾ ಇದೆ ಅಲ್ವಾ? ಕಾಲ, ಮಳೆಗಾಲನಾದ್ರೂ ಆಗಿರ್ಲಿ, ಚಳಿಗಾಲನಾದ್ರೂ ಆಗಿರ್ಲಿ, ಒಟ್ಟಾರೆಯಾಗಿ ಈ ಕಾಲ ಅನ್ನುವಂತಹ ಒಂದು ಪದ ಏನಾಗಿರುತ್ತೆ? ಮುಖ್ಯ ಆಗಿರುತ್ತೆ ಅಲ್ವಾ? ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ ಇಲ್ಲಿ? ಮಳೆಗಾಲ ಆಗ್ತಾ ಇದೆ. ಅಂದ್ರೆ ಈ ಅಲ್ಲಿ ಅಂತ ಇದೆಯಲ್ಲ, ಇದು ಏನಾಗ್ತಾ ಇದೆ? ಬಿಟ್ಟು ಹೋಗ್ತಾ ಇದೆ, ಅಂದ್ರೆ ಲೋಪ ಆಗ್ತಾ ಇದೆ ಅಲ್ವಾ? ಈ ರೀತಿ ನಮ್ಗೆ ಲೋಪ ಆಗ್ತಾ ಇದೆಯಾ ಅಂತ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗೇನೆ ಇಲ್ಲಿ ನಾವು ಅಂತ ನಾವು ತಗೊಂಡ್ವಿ ಅಲ್ವಾ? ಅಂದ್ರೆ ಷಷ್ಠಿ ವಿಭಕ್ತಿ ಅಂತ ಹೇಳದ್ನಲ್ಲ, ಕೆಲವು ಸಲ ಯಾವ ರೀತಿ ಬರಿಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತ ತಗೊಳ್ತೀವಿ. ಅಂದ್ರೆ ವಿಭಕ್ತಿ ಯಾವ್ದು ಬಂದಿರುತ್ತೋ ಅದರಿಂದನೇ ನಾವು ಸಮಾಸವನ್ನ ಗುರ್ತಿಸೋದು ಕೂಡ ಉಂಟಾಗಿರುತ್ತೆ. ಆಯ್ತಾ? ಈಗ ಇಂದ ಅಂತ ಬಂತು, ತೃತೀಯ ಬಂತು ಅಲ್ವಾ? ಅದರಿಂದ ತೃತೀಯ ತತ್ಪುರುಷ ಸಮಾಸ ಅಂತ ನಾವಲ್ಲಿ ಬರಿಬೇಕಾಗಿರುತ್ತೆ. ಆದ್ರೆ 10ನೇ ಕ್ಲಾಸು ಇಲ್ಲಿಗೆಲ್ಲ ನಾವು ಸ್ಟಡಿಯನ್ನ ಮಾಡ್ಬೇಕಾದ್ರೆ ನೀವು ತತ್ಪುರುಷ ಸಮಾಸ ಅಂತ ಮಾತ್ರ ನಿಮ್ಗೆ ಎಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಬರೆದ್ರೆ ಮಾರ್ಕ್ಸ್ನ ಈಸಿಯಾಗಿ ನೀವು ಇದನ್ನ ತಗೋಬಹುದಾಗಿರುತ್ತೆ. ಹಾಗಿದ್ರೆ ಈಗ ಇನ್ನೊಂದಷ್ಟು ಉದಾಹರಣೆ ಸಮೇತ ಈಗ ತತ್ಪುರುಷ ಸಮಾಸವನ್ನ ನೋಡೋಣ. ಮರಗಾಲು ಅಂತ ಇದೆ. ಹೇಗ್ ಬರೀತೀರಾ? ಮರದ ಪ್ಲಸ್ ಕಾಲು ಅಲ್ವಾ? ಮರದ ಪ್ಲಸ್ ಕಾಲು ಅಂತ ಅಲ್ಲಿ ಬಿಡಿಸ್ಬೇಕು. ಇಲ್ಲಿ ನೋಡಿ, ಮರದ ಅನ್ಬೇಕಾದ್ರೆ ದಾ ಒಳಗಡೆ ಏನ್ ಬರ್ತಾ ಇದೆ? ಆ ಬರ್ತಾ ಇದೆ ಅಲ್ವಾ? ಇಲ್ಲೇನಾಗ್ತಾ ಇದೆ? ಉತ್ತರ ಪದದಲ್ಲಿ ನಾವು ತಗೊಂಡಾಗ ಕಾಲು ಇದೆ. ಕಾಲು ಅನ್ನುವಂಥದ್ದು ಏನಾಗಿದೆ? ಅದು ಇಂಪಾರ್ಟೆಂಟ್ ಆಗಿದೆ. ಯಾವ್ದಾದ್ರೂ ಕಾಲಾಗಿರ್ಲಿ, ಅದು ಕಾಲು ಅನ್ನುವಂಥದ್ದೇ ಮುಖ್ಯ ಆಗಿದೆ. ಮತ್ತೆ ಇಲ್ಲಿ ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ? ಮರಗಾಲು ಆಗ್ತಾ ಇದೆ ಅಲ್ವಾ? ದಾ ಅನ್ನುವಂಥದ್ದು ಏನಾಗ್ತಾ ಇದೆ? ಇಲ್ಲಿ ಲೋಪ ಆಗ್ತಾ ಇದೆ ಅಲ್ವಾ? ಈ ರೀತಿ ಲೋಪ ಆಗ್ತದೆ ಅಂತ ಹೇಳಿದ್ರೆ ಅದು ಯಾವ ಸಮಾಸ ಆಗಿರುತ್ತೆ? ಗುಡ್, ತತ್ಪುರುಷ ಸಮಾಸ ಆಗಿರುತ್ತೆ. ಅದೇ ತರನೇ ತೇರು ಮರ. ಏನ್ ಬಿಡಿಸ್ತೀರಾ? ತೇರಿನ ಮರ ಅಲ್ವಾ? ಇಲ್ಲೂ ಅಷ್ಟೇನೆ
ನಾ ಇದೆ, ನಾ ಒಳಗಡೆ ಆ ಇದೆ, ಆ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಆಯಿತು. ಮರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಾದ್ರೂ ಮರ ಆಗಿರಲಿ, ಮರನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವಿಲ್ಲಿ ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ, ನಾ ಅನ್ನುವಂಥದ್ದು ಲೋಪ ಆಯಿತು. ತೇರು ಮರ, ನಾ ಇಲ್ಲ ಇಲ್ಲಿ ಅಲ್ವಾ. ಅದೇ ಥರನೇ ಕಣ್ಣು ಕುರುಡು, ಕಣ್ಣಿನಿಂದ ಪ್ಲಸ್ ಕುರುಡು. ನೋಡಿ ಇಲ್ಲಿ ಕಣ್ಣಿನಿಂದ ಪ್ಲಸ್ ಕುರುಡು. ಸಾಧ್ಯ ಆದರೆ ನೀವು ಪೆನ್ನು ಮತ್ತು ಪೇಪರ್ನ ಇಟ್ಕೊಂಡು ನನ್ನ ಜೊತೆನೆ ಮಾಡಿದ್ರೆ ಇನ್ನು ಈಸಿಯಾಗಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಕಲಿಬೋದಾಗಿರುತ್ತೆ. ಇಲ್ಲಿ ನೋಡಿ ಕಣ್ಣಿನಿಂದ ಅಂತ ಇದೆ ಅಲ್ವಾ, ಇಂದ ಅಂತ ಬಂತು ಪೂರ್ವ ಪದದಲ್ಲಿ. ಇಂದ ಅಂತ ಹೇಳಿದ್ರೆ ಅದು ತೃತೀಯ ವಿಭಕ್ತಿ ಆಯಿತು, ಅಂದರೆ ವಿಭಕ್ತಿ ಬಂತು ಅಂತ ಗೊತ್ತಾಯಿತು ಅಲ್ವಾ. ಕುರುಡು ಅಂತ ಇದೆ, ಯಾವುದ್ರಲ್ಲಾದರೂ ಕುರುಡಾಗಿರಲಿ ಅಲ್ವಾ, ಮನಸ್ಸಿಂದನಾದರೂ ಕುರುಡಾಗಿರಲಿ, ಕಣ್ಣಿಂದನಾದರೂ ಕುರುಡಾಗಿರಲಿ, ಕುರುಡು ಅನ್ನುವಂಥದ್ದೇ ಇಂಪಾರ್ಟೆಂಟ್ ಅಲ್ವಾ. ಮತ್ತೆ ಇದು ನಾವು ಕೂಡಿಸ್ಬೇಕಾದ್ರೆ ಕಣ್ಣು ಕುರುಡು ಅಂತ ಇದೆ, ಅಂದರೆ ಇಂದ ಅನ್ನುವಂಥದ್ದು ಇಲ್ಲಿ ನಿಂದ ಅಂತ ಇದೆಯಲ್ಲ, ಇದು ನಮಗೆ ಲೋಪ ಆಗಿದೆ, ಇಲ್ಲಿ ಬಂದಿಲ್ಲ ಅಲ್ಲಿ ಅಲ್ವಾ. ಅದೇ ಥರನೇ ಕಲ್ಲ ಹಾಸಿಗೆ, ಕಲ್ಲ ಹಾಸಿಗೆ ಅಂತ ಬಂದಾಗ ಕಲ್ಲಿನ ಪ್ಲಸ್ ಹಾಸಿಗೆ ಆಗತ್ತೆ ಅಲ್ವಾ. ಕಲ್ಲಿನ ಪ್ಲಸ್ ಹಾಸಿಗೆ. ನೋಡಿ ಇಲ್ಲಿ ಪೂರ್ವ ಪದದಲ್ಲಿ ನಾ ಇದೆ, ನಾ ಒಳಗಡೆ ಆಕಾರ ಬರ್ತಾ ಇದೆ, ಅಂದರೆ ಇದು ಷಷ್ಠಿ ವಿಭಕ್ತಿ ಆಯಿತು. ಹಾಸಿಗೆ, ಯಾವುದಾದ್ರೂ ಹಾಸಿಗೆ ಆಗಿರಲಿ, ಹಾಸಿಗೆ ಎನ್ನುವಂಥದ್ದೇ ಇಂಪಾರ್ಟೆಂಟ್ ಇಲ್ಲಿ ಅಲ್ವಾ. ನಾವು ಕಲ್ಲ ಹಾಸಿಗೆ ಅಂತ ಮಾಡಬೇಕಾದ್ರೆ ನಾ ಅನ್ನುವಂಥದ್ದು ಲೋಪ ಆಯಿತು ಇಲ್ಲಿ. ಅದೇ ಥರನೇ ದೇವ ಮಂದಿರ, ಯಾವ ಥರ ಬಿಡಿಸ್ತೀರಾ, ದೇವರ ಪ್ಲಸ್ ಮಂದಿರ ಅಲ್ವಾ. ಇಲ್ಲಿ ದೇವರ ಅಂತ ತಗೊಂಡಾಗ ಏನು ಬರ್ತಾ ಇದೆ, ರಾ ಒಳಗಡೆ ಆಕಾರ ಬರ್ತಾ ಇದೆ, ಅಂದರೆ ಷಷ್ಠಿ ವಿಭಕ್ತಿಗೆ ಬಂತು ಇದು ಅಲ್ವಾ. ಮಂದಿರ ಯಾವುದಾದ್ರೂ ಆಗಿರಲಿ, ದೇವದಾದ್ರೂ ಆಗಿರಲಿ, ಯಾವುದಾದ್ರೂ ಆಗಿರಲಿ, ಒಟ್ಟಿನಲ್ಲಿ ಅದು ಹೇಗಾದರೂ ಇರಲಿ, ಅದು ಮಂದಿರ ಅಲ್ವಾ. ಮಂದಿರ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಇಲ್ಲಿ. ಕೂಡಿಸ್ಬೇಕಾದ್ರೆ ಏನಾಗ್ತಾ ಇದೆ, ದೇವ ಮಂದಿರ ಆಗ್ತಾ ಇದೆ, ಅಂದರೆ ರಾ ಅನ್ನುವಂಥ ಅಕ್ಷರ ಏನಾಯಿತು ಇಲ್ಲಿ ಲೋಪ ಆಯಿತು. ಅದೇ ಥರನೇ ಉತ್ತಮೋತ್ತಮ, ಹೇಗೆ ಬಿಡಿಸ್ತೀರಾ, ಬಿಡಿಸಿ. ಉತ್ತಮರಲ್ಲಿ ಉತ್ತಮ ಅಲ್ವಾ, ಉತ್ತಮರಲ್ಲಿ ಉತ್ತಮ. ನೀವು ಉತ್ತಮ ಪ್ಲಸ್ ಉತ್ತಮ ಅಂತ ಬರೆದ್ರೆ ಮಾರ್ಕ್ಸ್ ಹಂಗೆ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಉತ್ತಮರಲ್ಲಿ ಪ್ಲಸ್ ಉತ್ತಮ ಆಗುತ್ತೆ. ನೋಡಿ ಇಲ್ಲಿ ಹಲ್ಲಿ, ರಲ್ಲಿ ಅನ್ಬೇಕಾದ್ರೆ ಅಲ್ಲಿ ಬರ್ತಾ ಇದೆ, ಉಚ್ಚಾರಣೆ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಅದು ಅಲ್ವಾ. ಇಲ್ಲಿ ಉತ್ತಮ ಅಲ್ವಾ, ಉತ್ತಮ ಅನ್ನುವಂಥದ್ದೇ ಇಂಪಾರ್ಟೆಂಟ್ ಇಲ್ಲಿ ಅಲ್ವಾ. ಸೊ ಇಲ್ಲಿ ಉತ್ತಮೋತ್ತಮ ಅನ್ಬೇಕಾದ್ರೆ ಅಲ್ಲಿ ಅನ್ನುವಂಥದ್ದು ಅಂದ್ರೆ ರಲ್ಲಿ ಅನ್ನುವಂಥದ್ದು ಏನಾಗ್ತಾ ಇದೆ, ಲೋಪ ಆಗ್ತಾ ಇದೆ, ಇಲ್ಲಿ ಬಂದಿಲ್ಲ ಇಲ್ಲಿ ಅಲ್ವಾ. ಸೊ ಹಾಗಾಗಿ ಈ ರೀತಿ ನಾವು ಪೂರ್ವ ಪದ ಮತ್ತು ಉತ್ತರ ಪದವನ್ನು ನಾವು ತಗೊಂಡು ಏನ್ ಮಾಡ್ತಾ ಇದೀವಿ, ಪೂರ್ವ ಪದದಲ್ಲಿ ಕೊನೆಯ ಅಕ್ಷರದಲ್ಲಿ ಏನಿರಬೇಕು, ವಿಭಕ್ತಿ ಇದೆಯಾ ಅಂತ ನೋಡ್ಕೊಳ್ತೀರಾ. ಅದು ಯಾವುದಾದ್ರೂ ವಿಭಕ್ತಿ ಆಗಿರ್ಲಿ ಆಯ್ತಾ, ಆ ರೀತಿ ವಿಭಕ್ತಿ ಇದೆಯಾ ಅಂತ ನೋಡ್ಕೊಳ್ತೀರಾ. ವಿಭಕ್ತಿ ಇದ್ಮೇಲೆ ಏನ್ ಮಾಡಬೇಕು, ನೀವು ಉತ್ತರ ಪದವನ್ನ ನೋಡ್ಕೊಳ್ತೀರಾ. ಉತ್ತರ ಪದ ಏನಾಗಿರ್ಬೇಕು, ಇಲ್ಲಿ ಮೇನ್ ಆಗಿರ್ಬೇಕಲ್ಲಿ, ಮುಖ್ಯವಾಗಿರ್ಬೇಕು ಆಯ್ತಾ. ಕೂಡಿಸ್ ಬರಿಬೇಕಾದ್ರೆ ಈ ಪೂರ್ವ ಪದ ಇದೆಯಲ್ಲ, ಇದೇನಾಗಿರ್ಬೇಕು ಅಂತ ಹೇಳ್ದೆ, ಲೋಪ ಆಗಿರ್ಬೇಕು ಅಂತ ಹೇಳ್ದೆ ಅಲ್ವಾ. ವಿಭಕ್ತಿ ಲೋಪ ಆಗಿರ್ಬೇಕು. ಈ ರೀತಿ ವಿಭಕ್ತಿ ಲೋಪ ಆಗಿರುವಂಥದ್ದು, ಉತ್ತರ ಪದದ ಪ್ರಧಾನವಾಗಿರುವಂಥದ್ದು, ಎರಡೇ ಎರಡು ಕೀವರ್ಡ್ನ ನೀವು ನೆನಪಲ್ಲಿಟ್ಕೊಂಡ್ರೆ ಈಸಿಯಾಗಿ ನೀವೇನ್ ಮಾಡ್ಬೋದು, ತತ್ಪುರುಷ ಸಮಾಸವನ್ನ ನೀವು ಬರಿಬೋದಾಗಿರತ್ತೆ. ಫ್ರೆಂಡ್ಸ್, ಇದಿಷ್ಟು ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ನಾನು ನೀಡಿರುವಂತಹ ಉದಾಹರಣೆಯೊಂದಿಗೆ ನೀವು ಇನ್ನೊಂದಷ್ಟು ಉದಾಹರಣೆ ಸಮೇತ ನೀವು ಇದನ್ನು ಅಭ್ಯಾಸ ಮಾಡಿದ್ರೆ ಇನ್ನೂ ಸುಲಭವಾಗಿ ನೀವು ತತ್ಪುರುಷ ಸಮಾಸವನ್ನು ಕಲಿಬೋದಾಗಿರುತ್ತೆ. ಮತ್ತು ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಅಂಕಗಳನ್ನು ನೀವು ನಿಮ್ಮದಾಗಿಸ್ಕೋಬೋದಾಗಿರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಹಾಗೆ ಕಮೆಂಟ್ಸ್ ಮತ್ತು ಶೇರ್ ಕೂಡ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.